ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸುಹಾಸಿನಿ ಯಾಕೆ ಒಡವೆಗಳನ್ನ ಹಾಕು ಅಂತ ಹೇಳ್ತಾಳೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಅಮೂಲ್ಯ, ಅಮ್ಮ ಹೇಳ್ತಿದಿರ್ತಾನೆ, ಒಡವೆಗಳನ್ನೆಲ್ಲ ಈ ಥರ ಸಮಯದಲ್ಲೇ ಹಾಕೊಳ್ಬೇಕು. ಅಡುಗೆ ಬಗ್ಗೆ ತಲೆ ಕೆಚ್ಕೊಳ್ಬೇಡ, ಅದು ಕೆಲಸದವ್ರಿದ್ದಾರೆ, ಅವ್ರು ನೋಡ್ಕೋತಾರೆ. ಏನು ಯೋಚನೆ ಮಾಡ್ತಿದ್ಯಾ ಅಮ್ಮ? ಒಂದು ಕೆಲಸ ಮಾಡೋಣ, ನಾವೇ ಅಮೂಲ್ಯನ ಕರ್ಕೊಂಡು ಹೋಗಿ ಅವಳು ಒಡವೆ ಹಾಕಿಸಿ ಕರ್ಕೊಂಡು ಬರೋಣ. ಬಾ ಅಮೂಲ್ಯ. ಹೋಗೋ ಅಮೂಲ್ಯ. ಸರಿ, ಇವತ್ತು ನಾನೇ ನಿಮಗೆ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತೀನಿ. ನಡಿ. ಬಾ. ನೀನು ಹೇಳಿದಾಗೆ ಒಡವೆಗಳನ್ನು ತಂದಿದ್ದೀನಿ. ಇದನ್ನು ತಗೊಂಡು ದಯವಿಟ್ಟು ನನ್ನ ಮಗಳ ವಿಡಿಯೋನ ಡಿಲೀಟ್ ಮಾಡ್ಬೋದು. ಅಮೂಲ್ಯ, ಏನು ಯೋಚನೆ ಮಾಡ್ತಿದ್ಯಾ? ಓಪನ್ ಮಾಡು. ವೇದಾಂತ್ ಒಡವೆಗಳು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಿ? ಅಯ್ಯೋ ದೇವ್ರೆ, ಈಗ ನನ್ನ ನೀನೇ ಕಾಪಾಡಬೇಕು. ನಿಮ್ಮಪ್ಪನ ಯೋಗ್ಯತೆ ಏನು ಅಂತ ಈಗ ಗೊತ್ತಾಗತ್ತೆ. ಅಜಾರಿ, ಓಪನ್ ಮಾಡು. ಅಮೂಲ್ಯ, ವೇದಾಂತ್ ಹೇಳ್ತಾ ಇದ್ದಾನಲ್ಲ, ಓಪನ್ ಮಾಡು. ಓಪನ್ ಮಾಡು. ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯ ಅಮೂಲ್ಯ? ಇದು ತುಂಬಾ ಸಿಂಪಲ್ ಆಯ್ತು ಅನ್ಸುತ್ತೆ. ಬೇರೆ ನೋಡೋಣ ಅಮೂಲ್ಯ. ಇದು ಅಮೂಲ್ಯ ಒಡವೆಗಳು. ಸುಹಾಸಿನಿ ಯಾಕೆ ತನ್ನ ರೂಮ್ನಲ್ಲಿ ಇಟ್ಕೊಂಡಿದ್ದಾಳೆ? ಇವಳ ಉದ್ದೇಶ ಏನಿರಬಹುದು? ಓ, ಅಮೂಲ್ಯ ಒಡವೆಗಳನ್ನು ಇವಳು ಕದ್ದು ಅದನ್ನು ಮಂಜುನಾಥ್ ಪರಿಯೋರ್ ಮೇಲೆ ಹಾಕಬೇಕು ಅಂತ ಇದ್ದಾಳೆ ಅನಿಸುತ್ತೆ. ಒಟ್ಟಿನಲ್ಲಿ ಈ ಸುಹಾಸಿನಿ ಮನೆ ಹಾಳು ಕೆಲಸ ಮಾಡಬೇಕು ಅಂದ್ಕೊಂಡಿರೋದು ನಿಜ. ಛೇ, ಯಾಕಾದರೂ ಇವಳು ನನ್ನ ತಂಗಿಯಾಗಿ ಹುಟ್ಟಿದ್ಲು. ಈ ಸುಹಾಸಿನಿ, ನೀನೇನು ಅಂದ್ಕೊಂಡ್ರು ಸರಿ, ನಾನು ಅದನ್ನು ಆಗೋದಕ್ಕೆ ಬಿಡಲ್ಲ. ನೀನು ಒಬ್ಬರು ನೆಮ್ಮದಿನ ಹಾಳು ಮಾಡೋಕ್ಕೆ ನೋಡಿದ್ರೆ ಇನ್ನೊಬ್ಬರು ನಿನ್ನ ನೆಮ್ಮದಿನ ಹಾಳು ಮಾಡೋಕ್ಕಿದ್ದಾರೆ ಅನ್ನೋದು ಮರಿಬೇಡ. ನಾನಿರೋವರೆಗೂ ನನ್ನ ಮಕ್ಕಳನ್ನು ಏನೂ ಆಗಕ್ಕೆ ಬಿಡಲ್ಲ. ನೀನು ಶುರು ಮಾಡಿರೋ ಆಟನ ನಾನು ಹೇಗೆ ಕೊನೆ ಮಾಡ್ತೀನಿ ನೋಡ್ತಾ ಇರೋ. ಇದು ಚೆನ್ನಾಗಿದೆ. ಆಕ್ಚುಲಿ ಇದು ಅಮೂಲ್ಯ ಸೀರೆಗೆ ಮ್ಯಾಚ್ ಆಗ್ತಾ ಇಲ್ಲ. ಬೇರೆ ಯಾವುದಾದ್ರೂ ಕೊಡು. ನಾನು ಆಗಲೇ ಒಡವೆಗಳನ್ನ ಹಾಕೊಳ್ಳೋಣ ಅಂತ ಬಂದಾಗಿಲ್ದೇ ಇರೋದು ಈಗ ಹೇಗೆ ಬಂತು? ಯಾರಿದನ್ನ ತಂದಿಟ್ಟಿರ್ಬೋದು? ಏನಾದರೂ ಆಗಲಿ, ಅಪ್ಪನ ಮರ್ಯಾದೆ ಉಳಿತಲ್ಲ, ಅಷ್ಟೇ ಸಾಕು. ಅಯ್ಯೋ, ನನ್ನ ಹತ್ರ ಇದ್ದಿದ್ದು ಒಡವೆ ಇಲ್ಲಿಗೆ ಹೇಗೆ ಬಂತು? ಅಯ್ಯಯ್ಯೋ,
ಒಡವೆ ಎಲ್ಲ ಇಲ್ಲೇ ಇದೆಯಲ್ಲ, ಮತ್ತು ನಾನು ತಗೊಂಡು ಹೋಗಿದ್ದೇನಾಯ್ತು? ನಾನಿವತ್ತು ಅಪ್ಪ ಮಗಳು ಇಬ್ರಿಗೂ ಗ್ರಹಚಾರ ಬಿಡಿಸ್ಬೇಕು ಅಂತಿದ್ದೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಅಣ್ಣ ಹೋಗಣ್ವಾ, ಸುಮ್ಮನೆ ಬಂದಿ ಅಂತ ಅನ್ಸುತ್ತೆ. ಅವಳೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ ಬರ್ತಾಳೆ. ಅಮೂಲ್ಯ, ನಿನ್ನ ಸೀರೆಗೆ ಮ್ಯಾಚ್ ಆಗೋ ಜ್ಯುವೆಲರಿನ ನೀನೇ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಅಪ್ಪನೇ ಮತ್ತೆ ಒಡವೆಗಳನ್ನ ವಾಪಸ್ ತಂದಿಟ್ರ? ಆದರೆ ಅಪ್ಪ ಆಚೆ ಹೋಗಿದ್ರಲ್ಲ, ನನ್ನ ರೂಮ್ ಕಡೆ ಬಂದಿದ್ದಂತೂ ನಾನು ನೋಡಲಿಲ್ಲ. ಮತ್ತೆ ಈ ಒಡವೆಗಳೆಲ್ಲ ಹೇಗೆ ಬಂತು? ಅದು ಅಲ್ಲದೆ ನನ್ನ ರೂಮ್ಗೆ ಬಂದು ನನ್ನ ವಾರ್ಡ್ರೋಬ್ನ ಟಚ್ ಮಾಡೋ ಧೈರ್ಯ ಯಾರಿಗೆ ಬಂತು? ನಾನು ಮಾಡೋ ಪ್ಲಾನ್ ಎಲ್ಲ ಹಾಳಾಗ್ತಾ ಇದೆ. ನಾನೀಗ ತೇಜಸ್ಗೆ ಏನಂತ ಉತ್ತರ ಹೇಳಿ? ಪ್ರತಿ ಸಾರ್ತಿ ಏನಂತ ರೀಸನ್ ಕೊಡ್ಲಿ? ಸಾರ್ಥಕ್ ಸರ್, ನನಗೆ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಲವ್ ಬರ್ಡ್ಸ್ನ ಸೇರಿಸಿದ 99.9 ಕ್ರೆಡಿಟ್ಸು ನನಗೆ ಸೇರಬೇಕು. ಹಾಳಾಗೋಗ್ಲಿ, ಸೇರ್ಲಿ ಬಿಡಿ. ಸಾರ್ಥಕ್ ಸರ್, ಯಾವಾಗಲೂ ನಾನು ಏಳಿಗೆನ ತುಳಿತಾ ಇದ್ದಿದ್ದು ನೀವು ನಿನಗೆ ಸೇರ್ಲಿ ಅಂತ ಗ್ರ್ಯಾಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಕೊನೆಗೂ ಆ ದೇವರು ನಿಮಗೂ ಒಳ್ಳೆ ಬುದ್ಧಿ ಕೊಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.